ನೋಡಿ ಎದುರುಗಡೆ ಆ ಬೆಳ್ಳಗೆ ಮರಗಳು ಕಾಣಿಸ್ತಾವಲ್ಲ, ಅದೆಲ್ಲ ಈ ಜಾಗಕ್ಕೆ ಬರುತ್ತೆ. ಅದ್ಯಾವುದು ಕಾಡಲ್ಲ, ಎಲ್ಲ ಜಮೀನೇ, ಎಲ್ಲ ಮಟ್ಟವಾಗೆ ಇರುವಂಥ ಜಾಗ. 25 ಎಕರೆ, ಒಂದೇ ಫ್ಯಾಮಿಲಿದು. 4-5 RTC ಬರ್ತವೆ. ಜನರಲ್ ಪ್ರಾಪರ್ಟಿ, ಗೌಡ್ರದ್ದು. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಕೂಡಳ್ಳಿ ಹೋಬಳಿ, ಕನಕಪುರ ತಾಲೂಕು ಬರುತ್ತೆ. ವ್ಯವಸಾಯ ಮಾಡದೆ ಬಿಟ್ಬಿಟ್ಟವ್ರೆ ಸುಮಾರು ಒಂದು 15-20 ವರ್ಷದಿಂದ. ಅದಕ್ಕೆ ಈ ಥರ ಮರಗಳು, ಗಿಡ ಗಿಂಡೆ ಬೆಳ್ಕೊಂಡು ಎಕ್ಕಲಾಗಿದೆ. ನೋಡಿ ಇದೆಲ್ಲ ಜಮೀನು ಬರುತ್ತೆ. ಕಡ್ಡಿ ಮಾಡಪ್ಪ, ಕಡ್ಡಿ ಇದ್ರಿ ಕೂಡ ಇಕ್ಕೋ ಹೋಯ್ತಿದೆ ಕಾಡಿಗೆ. ನೋಡಿ ಇದು ಬೇರೆ ವರ್ಷದ ಸುತ್ತು. ನೋಡಿ ಇವಾಗ ಆರಂಭ ಹಾಕವ್ರೆ, ಇದಕ್ಕೆ ರಾಗಿ ಎಲ್ಲ ಕುಯ್ಕೊಂಡವ್ರೆ. ನೋಡಿ ಈ ಜಮೀನು ಕೆಳಗಡೆ ಇರೋದನ್ನು ಜಮೀನೇ. ವ್ಯವಸಾಯ ಮಾಡಿದಿರ ಗಿಡ ಗೆಂಡೆ ನೋಡಿ ಥರ ಬೆಳ್ಕೊಂಡವೆ. ಕ್ಲೀನ್ ಮಾಡಿಸ್ಕೊಂಡ್ರಲ್ಲ ನೋಡಿ ಇದೇ ಥರ ಮಟ್ಟವಾಗಿ ಸಿಗ್ತದೆ ಜಾಗ. 25 ಎಕರೆ, ಒಂದೇ ಫ್ಯಾಮಿಲಿ, 4 RTC ಬರ್ತವೆ. ನೋಡಿ ಇದೆಲ್ಲ ಜಾಗನೇ. ನಕಾಚೆ ರಸ್ತೆ ಇದೆ. ನೋಡಿ ಆಲ್ಮೋಸ್ಟು ಜಮೀನೆಲ್ಲ ಮಟ್ಟವಾಗೇ ಇದೆ. ಗಿಡ ಗೆಂಡೆ ಬೆಳ್ಕೊಂಡಿರೋದ್ರಿಂದ ಹಂಗೆ ಕಾಣಿಸ್ತಾ ಇದೆ ಅಷ್ಟೇ. ನೋಡಿ ನೋಡಿ 25 ಎಕರೆ ಜಾಗ. ನೋಡಿ ಅಲ್ಲಿ ಎದುರುಗಡೆ ಮರಗಳು ಕಾಣಿಸ್ತದಲ್ಲ, ಅದೆಲ್ಲ ಸೇರುತ್ತೆ ಇದಕ್ಕೇ. ಇದು ನಕಾಚೆ ರಸ್ತೆ. ಟಾರ್ ರೋಡಿಂದ ಒಂದು 100-150 ಮೀಟ್ರ್ ಬರುತ್ತೆ. ಆ ಡೆಕ್ಕು ಏನು ಕಾಣಿಸ್ತದೆ ಅಲ್ಲಿಂದ ಜಮೀನು ಸ್ಟಾರ್ಟ್ ಆಗುತ್ತೆ ಈ ಕಡೆಗೆ. ನೋಡಿದೆ ಜಮೀನು. ಇವರು ತಕ್ಕಲು ಬಿಟ್ಬಿಟ್ಟವ್ರೆ. ಸುಮಾರು ಒಂದು 15-20 ವರ್ಷ ಆಗೈತೆ ಈ ಜಮೀನು ಪಾಳೆ ಬಿದ್ದು. ಈ ಜಾಗದಲ್ಲಿ ಒಂದು 25 ಎಕರೆ, ಒಂದೇ ಫ್ಯಾಮಿಲಿ, 5 RTC ಬರ್ತದೆ. ನೋಡಿ ಇದು ನಕಾಶೆ ರೋಡು. ಈ ರೋಡು ಜಮೀನು ಉದ್ದಕ್ಕೂ ಹೋಯ್ತದೆ. ಇದು ಇನ್ನೂ ಲಾಸ್ಟ್ ತನಕ ಇದೆ. ಇದು ಎಂಟ್ರೆನ್ಸು, 25 ಎಕರೆಗೆ ಇದು ಎಂಟ್ರೆನ್ಸು. ಗಿಡ ಗೆಂಡೆ ಕಿತ್ಕೊಂಡ್ರೆ ನೋಡಿ ಈ ಥರ ಫುಲ್ಲು ಮಟ್ಟವಾಗಿರುವಂಥ ಜಾಗ. ನೋಡಿ ಈ ಜಮೀನಿಗೆ ಪಕ್ಕದ್ದು ನೋಡಿ ಈ ಥರ ತೋಟ ಇದೆ. ಈ ಥರ ತೋಟ ಇದೆ. ನೋಡಲ್ಲಿ ನಿಮ್ಗೆ ಲೈಟ್ ಕಂಬ ಕಾಣಿಸ್ಬೋದು. ಆ ಲೈಟ್ ಕಂಬ ಎಲ್ಲಿ ಕಾಣಿಸ್ತದೆ ಅದೇ ಇದು. ಟಾರ್ ರೋಡಿಂದ ಒಂದು 150 ಮೀಟ್ರು ಜಾಗ ಚೆನ್ನಾಗಿದೆ.